ಅವರಿಗೆ ಪುಷ್ಪ ನಮನ ಅರ್ಪಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ 4,000 ಗೀತೆಗಳನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ ಇಂತಹ ಮಹಾನ್ ವ್ಯಕ್ತಿಯನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅವರು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಅವರ ಹಾಡುಗಳು ಸದಾ ನಮ್ಮೆಲ್ಲರನ್ನ ಸಹ ನೆನೆಸುವುದರ ಮೂಲಕ ಅವರನ್ನು ಸದಾ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂಥ ಒಂದು ಕೆಲಸ ನಡೀತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಒಂದು ರೀತಿ ಸಂಗೀತ ಲೋಕದ ಪರ್ವತ ಅಂತ ನಾವು SP ಬಾಲಸುಬ್ರಹ್ಮಣ್ಯಂರವರನ್ನು ಕರೀಬಹುದಾಗಿದೆ. ವಿಶೇಷವಾದಂಥ ಒಂದು ಗಾಯಕರು ಅಂತ ನಾವು ಹೇಳ್ಬೋದು. ಯಾಕೆಂದರೆ ಒಂದೊಂದು ಭಾಷೆಯಲ್ಲಿ ಒಬ್ಬೊಬ್ಬ ಗಾಯಕರು ಪ್ರಸಿದ್ಧತೆಯನ್ನು ಪಡ್ಕೊಳ್ತಾರೆ. ಆದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಹಲವಾರು ಭಾಷೆಗಳಲ್ಲಿ ಹಾಡುಗಳನ್ನು ಹಾಡೋದ್ರ ಮೂಲಕ ಎಲ್ಲರ ಮನವನ್ನು ಗೆಲ್ಲುವಂಥ ಒಂದು ಕೆಲಸವನ್ನು SP ಬಾಲಸುಬ್ರಹ್ಮಣ್ಯವರು ಮಾಡಿರೋದು ನೋಡಿದ್ರೆ ನಿಜಕ್ಕೂ ಕೂಡ ನಾವು ಅಂತಹ ಮಹಾನ್ ವ್ಯಕ್ತಿಯನ್ನು ಇವತ್ತು ನೆನೆಸ್ಕೊಳ್ತಾ ಇರೋದು, ಸದಾ ಇದೇ ರೀತಿ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಗಳು ನಡೆಯೋದು ಬಹಳ ಮುಖ್ಯವಾದಂಥ ವಿಚಾರ. ನಮ್ಮ ಜೀವನದಲ್ಲಿ ನಾವು ಸಾಯೋವರೆಗೂ ಸಹ ಮರೀದೇ ಇರುವಂಥ ಒಂದು ಘಟನೆಗೆ ಕಾರಣಕರ್ತರು ಅಂದರೆ ನಮ್ಮ ಪಲ್ವಿ ಮಣಿ ಸರ್. ಯಾಕೆ ಅಂದರೆ ನಮ್ಮ ಬಂಗಾರಪೇಟೆಗೆ SP ಬಾಲಸುಬ್ರಹ್ಮಣ್ಯಂರವರನ್ನು ಕನ್ನಡ ಸಂಘದ ಮೂಲಕ ಕರೆಸೋದ್ರ ಮೂಲಕ ಅವತ್ತು ನಡೆದಂಥ ಒಂದು ಕಾರ್ಯಕ್ರಮ ನಾವು ಯಾರೂ ಸಹ ಮರೆಯೋಕ್ಕಾಗೋದಿಲ್ಲ. ಅಂಥ ಕಾರ್ಯಕ್ರಮ ಮುಂದೆ ನಡೆಯೋದಿಲ್ಲ, ಯಾಕಂದರೆ SP ಅವರೇ ಇಲ್ಲ. ಅವರನ್ನು ನಾವಿವತ್ತು ನೆನೆಸ್ಕೊಳ್ಬೇಕಾದ್ರೆ ನಾವಿವತ್ತು ಪಲ್ವಿ ಮಣಿ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು. ನಾವೆಲ್ಲ ಅವ್ರ ಜೊತೆಯಲ್ಲಿ ಎಷ್ಟು ಸವಿನಯದಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ಬಾಂಧವ್ಯದಿಂದ ನಮ್ಮ ಜೊತೆಯಲ್ಲಿ ಅವರೆಲ್ಲ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂದರೆ ಆ ಫೋಟೋಗಳು ಕೂಡ ತಂದಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಮತ್ತಷ್ಟು ಅವರು ನೆನಪಿಗೆ ಬರ್ತಾರೆ. ನಮ್ಮ ಹೃದಯದಲ್ಲಿ ಅವರಿದ್ದಾರೆ. ನಿಜಕ್ಕೂ ಕೂಡ ಅಂತ ಮಹಾನ್ ವ್ಯಕ್ತಿಯನ್ನ ನಮ್ಮ ಬಂಗಾರಪೇಟೆಗೆ ಕರ್ಕೊಂಡು ಬಂದ್ರಲ್ಲ ಪಲ್ವಿ ಮಣಿ ಸರ್, ಅದು ನಮಗೆ ಬಹಳ ಮರೆಯಲಾಗದಂಥ ಒಂದು ನೆನಪು. ಯಾಕಂದ್ರೆ ನಾವು ಇವತ್ತಲ್ಲ ನಾಳೆ ಎಲ್ಲರೂ ಸಾಯಲೇಬೇಕು, ಯಾರೂ ಸಹ ಇಲ್ಲಿರಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಯೋವರೆಗೂ ಆ ನೆನಪಿದೆಯಲ್ಲ, ಆ ನೆನಪು SP ಅವರನ್ನ ನೆನೆಸ್ಕೊಂಡಾಗ ನನಗೆ ಪಲ್ವಿ ಮಣಿ ಸರ್ ನೆನಪು. ಬಹಳ ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಬಂಗಾರಪೇಟೆಗೆ ತರುವಂತ ಕೆಲಸ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಖಾಸಗಿ ಕಾಲೇಜು ಮತ್ತು ಖಾಸಗಿ ಶಿಕ್ಷಣನ ಬಯಸ್ತಿದ್ದಾರೆ. ಎಲ್ಲರೂ ನನ್ನ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿದ್ರೇ ಮುಂದೆ ಬರ್ತಾರೆ, ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ಬೆಳೀತಾರೆ, ಒಳ್ಳೆ ಜಾಬ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ತಪ್ಪು. ಕನ್ನಡ ಮತ್ತು ಇಂಗ್ಲೀಷ್ ಅನ್ನೋದು ಬರೀ ಲ್ಯಾಂಗ್ವೇಜ್ ಅಷ್ಟೇ. ಇಟ್ ಈಸ್ ಲ್ಯಾಂಗ್ವೇಜ್, ಕಮ್ಯುನಿಕೇಷನ್ ಲ್ಯಾಂಗ್ವೇಜ್. ಇಟ್ ಈಸ್ ನಾಟ್ ಎ ನಾಲೆಡ್ಜ್. ಅದು ಜ್ಞಾನ ಅಲ್ಲ, ಬರೀ ನಾವು ಮಾತಾಡೋದಕ್ಕೆ ಬಳಸೋಂಥ ಮಾಧ್ಯಮ ಅಷ್ಟೇ. ಗೌರ್ಮೆಂಟ್ ಸ್ಕೂಲ್, ಗರ್ಲ್ಸ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಮಾಲೂರು PUCನ ಮುಗಿಸಿದ್ದೀನಿ. ಮತ್ತು ಡಿಗ್ರಿ ಫಸ್ಟ್ ಗ್ರೇಡ್ ಕಾಲೇಜ್ ಮಾಲೂರಲ್ಲಿ ಓದಿದ್ದೀನಿ. ನಾನು 3 years ಡಿಗ್ರಿ ಮಾಡಿರೋದ್ರಿಂದ ನನಗೆ ಗೌರ್ಮೆಂಟ್ ಲಾ ಕಾಲೇಜ್ ಇಲ್ಲದೆ ಇರೋದ್ರಿಂದ ನಾನು ಪ್ರೈವೇಟ್ ಕಾಲೇಜಲ್ಲಿ ಜಾಯ್ನ್ ಆದೆ. ಗೌರ್ಮೆಂಟ್ ಲಾ ಕಾಲೇಜಲ್ಲಿ ಇದ್ದಿದ್ರೆ ನಾನು LLB ಕೂಡ ಅಲ್ಲೇ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ. ಸೊ ಅದಾದ ನಂತರ ನಾನು 2016 ಎನ್ರೋಲ್ ಆದೆ ಆಸ್ ಎ ಅಡ್ವೊಕೇಟ್ ಆಗಿ. 5 years since 5 years ಐ ಆಮ್ ವರ್ಕಿಂಗ್ ಆಸ್ ಎ ಅಡ್ವೊಕೇಟ್. ನಂಗೆ ಆ ಪ್ರೊಫೆಷನಲ್ಲಿ ನನಗೆ ಖುಷಿ ಕೊಟ್ಟಿದೆ. ಮತ್ತು ನಾನು 4 ಜನಕ್ಕೆ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು ಅಂತ ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ಆ ಕೆಲಸಕ್ಕೆ ಬಂದೆ. ನಾನು ಕಷ್ಟದಲ್ಲಿ ಬಂದಿರೋದ್ರಿಂದನೂ ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನನ್ನ ತಂದೆ ಶ್ರಮ, ನನ್ನ ತಾಯಿ ಕಷ್ಟ, ಮತ್ತು ನನ್ನಣ್ಣ ನನ್ನ ಅಕ್ಕ ಸಪೋರ್ಟ್ ಇದೆ ಇದಕ್ಕೆ. ಮತ್ತು ದೇವರ ಆಶೀರ್ವಾದ, ನಂಬಿಕೆ ಇರಬೇಕು, ಜೀವನದಲ್ಲಿ ತಾಳ್ಮೆ ಇರಬೇಕು. ನಂಬಿಕೆ ಮತ್ತು ತಾಳ್ಮೆ ಇವೆರಡು ಆಯುಧಗಳು ನಾವು ಮುಂದೆ ಬೆಳೆಯೋದಕ್ಕೆ. ಇವೆರಡು ಇದ್ದರೆ ಯಾರು ಏನು ಬೇಕಾದರೂ ಸಾಧಿಸ್ಬೋದು. ಯೋಗ ಎಲ್ಲರಿಗೂ ಕೂಡಿ ಬರಲ್ಲ. ಆ ಯೋಗ ಮತ್ತು ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕು. ಅವಕಾಶ ಸಿಗುತ್ತೆ, ಸಿಕ್ಕಾಗ ಯೂಸ್ ಮಾಡ್ಕೊಳ್ಬೇಕು. ಯಾರು ನನಗೆ ನಮ್ಮನೇಲಿ ಯಾರೂ ನನಗೆ ಪ್ರೆಷರ್ ಹಾಕಲಿಲ್ಲ. ನೀನು ಚೆನ್ನಾಗಿ ಓದು, ಇದೇ ಕೆಲಸಕ್ಕೆ ಹೋಗು, ಇದೇ ಜಾಬ್ ಮಾಡಬೇಕು ಅಂತ ಯಾರೂ ಪ್ರೆಷರ್ ಹಾಕಲಿಲ್ಲ. ನನ್ನ ಮನೆ ಪರಿಸ್ಥಿತಿ ಕಷ್ಟ, ನಮ್ಮ ಮನೆ ಪರಿಸ್ಥಿತಿ ಇದ್ರಿಂದ ನಾನೇ ಈ ಜಾಬ್ಗೆ ಬಂದೆ. LLB ಮಾಡಬೇಕು, 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬಂದೆ. ಸೊ ಲಾಯರ್ ಪ್ರೊಫೆಷನ್ ಅಂದರೆ ಎಲ್ಲರೂ ಅರ್ನ್ ಮಾಡ್ತಾರೆ. ಸೊ ಅರ್ನ್ ಮಾಡೋ ಮೆಂಟಾಲಿಟಿಯಿಂದನೇ ನೋಡ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲರೂ ಹಂಗಿರಲ್ಲ, ಸರ್ವಿಸ್ ಮಾಡಬೇಕು. ಸೊ ನಾನು ಅಡ್ವೊಕೇಟ್ ಆಗಿದ್ದಾಗ ನನಗೇನೋ ಬರೀ ನಾನು ಈ ಪ್ರೊಫೆಷನಲ್ ಇದ್ದರೆ ಈ ಸಾಲದು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ನನಗೆ ಯಾವಾಗಲೂ ಒಂದು ಗಿಲ್ಟಿ ಮೈಂಡ್ ಇರ್ತಿತ್ತು. ನಾನು ಬರ್ತೀನಿ, ಎಲ್ಲರ ಥರ ನಾನು ಹೋಗ್ತೀನಿ,
ಕೆಲಸ ಮಾಡ್ತಿದ್ದೀನಿ, ಏನು ಡಿಫ್ರೆನ್ಸ್ ಇರಲಿಲ್ಲ ನನಗೂ ಅವ್ರಿಗೂ. ನಾನು ಅಡ್ವೊಕೇಟ್ ಆಗಿನೂ ನನ್ನ ಗುರುತಿಸಿದ್ದಾರೆ, ಜನ ಐಡೆಂಟಿಫೈ ಮಾಡಿದ್ದಾರೆ, ಎಲ್ಲೋದ್ರೂ ಮಾತಾಡಿಸ್ತಾರೆ. ಸೊ ಆಮೇಲೆ ಜುಡಿಷಿಯಲ್ ಎಕ್ಸಾಮ್ ಇದೆ, ನಾನು ಇದರಲ್ಲಿ ಒಂದು ಸ್ಟೆಪ್ ಮುಂದೆ ಬರ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ನನ್ನ ಮುಂದೆ ಕೆಲವರು ನನ್ನ ಕ್ಲಾಸ್ಮೇಟ್ಸು ಮತ್ತು ನನಗೆ ಗೊತ್ತಿರೋರು ನ್ಯಾಯಾಧೀಶರಾಗಿ ಆಯ್ಕೆ ಆದಾಗ ಸೊ ನಾನು ಅಲ್ಲಿ ಕುಳಿತಿದ್ದೆ ನಾನು. ಸೊ ಅವ್ರನ್ನೆಲ್ಲ ಇದೇ ರೀತಿ ಸನ್ಮಾನ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಒಂದಿನ ಬರಬೇಕು ಅಂತ ನಾನು ಕನ್ಸ್ಕೊಂಡವಳು ಅಲ್ಲಿದ್ದು. ಇವತ್ತು ನಾನು ಅಲ್ಲಿ ಚಪ್ಪಾಳೆ ಕುತ್ಕೊಂಡು ಅಲ್ಲಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಸ್ಥಾನದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಇದು ಪಬ್ಲಿಸಿಟಿಗೋಸ್ಕರ ನಾನು ಹೇಳ್ತಾ ಇಲ್ಲ. ನನ್ನಂಥವ್ರು ಈ ಸಮಾಜಕ್ಕೆ ಬೇಕು, 4 ಜನ ನನ್ನಂಥ ವಿದ್ಯಾವಂತರು ಈ ಸಮಾಜಕ್ಕೆ ಕೊಡಿ. ನೀವು ರಾಜಕೀಯವಾಗಿ ನೀವು ಪ್ರೋತ್ಸಾಹ ಮಾಡ್ತೀರಾ, ಸಂಘ ಮತ್ತು ಸ್ಟ್ರೈಕು ಎಲ್ಲಾದ್ರೂ ನೀವು ಎಲ್ಲ ರೀತಿಯಲ್ಲೂ ಈ ಥರ ರಕ್ಷಣಾ ವೇದಿಕೆಗಳಾಗಿರ್ಬೋದು, ಈ ಜಾಗೃತಿ ವೇದಿಕೆಗಳಾಗಿ ಸಪೋರ್ಟ್ ಮಾಡ್ತೀರಾ. ನೀವು ಇಂಥ 4 ಜನ ವಿದ್ಯಾವಂತನ ಸಪೋರ್ಟ್ ಮಾಡಿ ಈ ಸಮಾಜಕ್ಕೆ ಕೊಡಿ ಅಂತ. ಏನು ಅಂತಂದ್ರು ಸರ್, ಊಟ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನಮ್ಮ ಜೊತೆಯಲ್ಲಿ ಅಂತಂದೆ. ಏನ್ ಡೈಲಾಗ್ ಹೇಳಿದ್ರೆ, ಸುಬ್ರಹ್ಮಣ್ಯ ಕೇಳಿದ್ರು ಬಾಲಸುಬ್ರಹ್ಮಣ್ಯ ಎಸ್ ಅಂದ್ರು ಅಂದ್ಬಿಟ್ರು. ಅಂದ್ರೆ ಎಸ್ ಅಂತ ಅರ್ಥ. ಊಟ ಎಲ್ಲ ಮಾಡಿಕೊಂಡು ರಾತ್ರಿ 10-11 ಗಂಟೆ ಆಯಿತು. ನಮಗೆ ಇನ್ನೂ ಏನೋ ಒಂದು ಇದು ಸರ್, ನಮ್ಮೂರಲ್ಲಿ ಬಹಳ ಫೇಮಸ್ ಪೊಂಗಲ್. ಸುಮ್ಮನೆ ಏನು ಇಟ್ಬೇಡ, ಪೊಂಗಲ್ಲು ಹೋಗಲ್ಲ, ತಿನ್ಕೊಂಡು ಹೋಗ್ತೀರಾ ಬೆಳಗ್ಗೆ ಅಂತಂದೆ. ಅವ್ರ ಪಕ್ಕದಲ್ಲಿ ಯಾರು ಇದ್ರು, ಸಾರ್ ಹಾಗೆಲ್ಲ ಹೇಳ್ಬಿಡಿ ಸರ್, ಪೊಂಗಲ್ ಅಂದ್ರೆ ಪ್ರಾಣ, ಇವ್ರು ಬೇಕಾದ್ರೆ ಇದು ಹಾರ್ಟ್ ಇದು ಬಿಡ್ತಾರೆ ಅಂತ. ಮನೆಯವರೇ ಪೊಂಗಲ್ ಜೊತೆಯಲ್ಲಿ ಉದ್ದಿನ ಮಳೆ 2 ದೊಡ್ಡದು ಕೊಡಬೇಕು ಅಂತಂದ್ರು. ಅವ್ರ ಜೊತೆಲಿ ಯಾರು ಪಾಪ ಫ್ರೆಂಡ್ಸ್ ಬಂದಿದ್ರು, ಸಾರ್ ಕೊಡಬೇಡ ಸರ್ ಇದು ಸಮಾಜಕ್ಕೆ ಏನು ಅನ್ನಿಸೋ ಗೊತ್ತಿಲ್ಲ, ಇಲ್ಲೇ ಉಳ್ಕೊಂಡ್ಬಿಟ್ರು, ಬಂಗಾಳದಲ್ಲಿ ಉಳ್ಕೊಂಡ್ಬಿಟ್ರು. ಯಾಕೆ ಇದು ಹೇಳ್ತಾಯ್ತಂದ್ರೆ, ಆ ಮನುಷ್ಯನ ಒಂದು ಸಿಂಪ್ಲಿಸಿಟಿ ಅಂತಾರಲ್ಲ, ಸರಳತನ ಧಾರಾಳತನ ಉಳ್ಕೊಂಡು ಬೆಳಗ್ಗೆ ಅವ್ರಿಗೆ ಫ್ಲೈಟ್ ಬಂದ್ಬಿಟ್ಟು 9:30 ಇದನ್ನು 2 ಅವರ್ಸ್ ಮೊದಲೇ ಹೋಗ್ಬೇಕು. ಅವರು ಪಾರ್ಸಲ್ ಮಾಡ್ಕೊಬಿಡಿ ಅಂತಂದ್ರು. ನಾವು ಹಾಟ್ ಬಾಕ್ಸಲ್ಲಿ ಇಡ್ಲಿ ವಡೆ ಅದೇನು ಹೇಳಿದ್ರಲ್ಲ ಪೊಂಗಲ್ಲು ಅವ್ರಿಗೋಸ್ಕರ ಸಕ್ಕರೆ ಸುಮ್ಮನೆ ಹೇಳಿದ್ದು ನಾವು ಕಷ್ಟಪಟ್ಟು ವಡೆ ಎಲ್ಲ ಮಾಡಿಕೊಟ್ಟು ಟೈಮ್ ಸಿಗಲ್ಲ ಸರ್. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲರೂ ಅವಾಗ ಒಳ್ಳೆ ಸೀಸನ್, ಎಲ್ಲರೂ ತೋಟದಲ್ಲಿ ತಿನ್ಕೊಂಬಿಡಿ ಅಂತಂದ್ರೆ ಜೊತೆ ತಲೆ ಒದಗಿಸಿ ದೊಡ್ಡದು 2 ಚಾಕು ಹೊಸ ತೊಗೊಂಡೋಗಿದ್ದಾರೆ, ಗೊತ್ತಿಂಗ್ ಆಗತ್ತೆ ಇದ್ರು. ಎಲ್ಲೋ ಒಂದು ಕಡೆ ಮಾವಿನ ಕೋಪಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಅಲ್ಲಿಂದ ಫೋನ್ ಮಾಡ್ತಾರೆ. ಭಾಳ ಖುಷಿ ಅನ್ನಿಸ್ತು. ಮಣಿ ಸಾರ್ ಭಾಳ ಚೆನ್ನಾಗಿತ್ತು, ಹೊರಡ್ತಾ ಇದ್ವಿ, ಈ ಚಾಪೇನ ಏನು ಮಾಡಬೇಕು ಅಂತ ಕೇಳ್ತಾರೆ. ಅಂದರೆ ಮುಗ್ಧತೆ ಅದು. ನಾನು ಹೇಳಿದೆ ಸರ್ ಅಲ್ಲಿ ಇರ್ತಾರಲ್ಲ ಸರ್ ತೋಟದ ಅವ್ರು ಕೊಟ್ಬಿಡಿ ಅಂತಂದ್ರೆ ಕೊಟ್ಬಿಟ್ಟು ಫ್ಲೈಟಲ್ಲಿ ಕೂತ್ಕೊಂಡು ಟೇಕ್ ಆಫ್ ಆಗ್ತಾ ಇದೆ. ನೀವು ಹೇಳ್ದಂಗೆ ತೋಟದವ್ರು ಕೊಟ್ಟರು, ಚಾಪೆ ಕೊಟ್ಟರು, ಭಾಳ ಖುಷಿ ಆಗ್ಬಿಟ್ರು ಅಂತ. ಯಾಕಿದೆಲ್ಲ ಹೇಳ್ತಂದ್ರೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನಾವು ತಿರ್ಗಾ ಲೈಫಲ್ಲಿ ನೋಡೋಕ್ಕಾಗಲ್ಲ. ಎಷ್ಟು ಕೋಟಿಗಳು ಕೊಟ್ರು ಹೇಳ್ದಂಗೆ ಮತ್ತೆ ಜೀವ ಇಲ್ಲ. ಆದರೆ ಅವರ ನೆನಪು ನಮ್ಮಲ್ಲಿರುತ್ತೆ. ಮೇಡಮ್ ಸುಷ್ಮಾ ಮೇಡಮ್ ನಮಗೋಸ್ಕರ ಒಂದು ವಿಚಾರ ಅಂತ ಹೇಳ್ತೀನಿ, ಭಾಳ ಖುಷಿ ಆಯಿತು. ಈ ಚಿಕ್ಕ ವಯಸ್ಸಲ್ಲಿ ಉನ್ನತವಾದಂಥ ನ್ಯಾಯಾಧೀಶ ಪಡೆದಿದೆ. ಆ ಕಾರ್ಯಕ್ರಮಕ್ಕೆ ಅಲ್ಲ, ಆ ನ್ಯಾಯಾಧೀಶ ಹುದ್ದೆಗೆ ಎಷ್ಟೊಂದು ಘನತೆ ಗೌರವ ಇದೆ ಅಂತೇಳಿ ಒಂದು ನಿದರ್ಶನ. ಆ ಕಾರ್ಯಕ್ರಮಕ್ಕೆ ಎನ್ ಕೆ ಸುಧೀಂದ್ರರಾವ್ ಅಂತೇಳಿ ಹೆಸರು ಕೇಳಿರ್ಬೋದು. ಹೈಕೋರ್ಟ್ ಜಡ್ಜಾಗಿ ಇತ್ತೀಚೆಗೆ ಅವರು ಬಂಗಾರಪೇಟೆಯವರು ಎನ್ ಕೆ ಸುಧೀಂದ್ರರಾವ್ ಅಂತೇಳಿ ಅವರು ಪಕ್ಕದಲ್ಲಿ ಇಟ್ಕೊಂಡು ಅವ್ರ ಕೈಯಲ್ಲಿ ಹಾನರ್ ಮಾಡಿಸ್ತೀವಿ. ಎಸ್ ಪಿ ಪಾಸ್ಪೋರ್ಟ್ ಸರ್ ಒಂದೆರಡು ಮಾತಾಡ್ತವ್ರು ಏನಂದ್ರು ಗೊತ್ತಾ, ಇಂಗ್ಲೀಷಲ್ಲಿ ಹೇಳ್ತಾನೆ, ಅವ್ರು ಹಂಗೆ ಹೇಳಿದ್ರು, ಇಟ್ಸ್ ಮೈ ಹಾನರ್ ಟು ಸ್ಟ್ಯಾಂಡ್ ಬಿಸೈಡ್ಸ್ ದಿಸ್ ಗ್ರೇಟ್ ಜಸ್ಟಿಸ್ ಅಂತಂದ್ರು. ಈ ನ್ಯಾಯಾಧೀಶರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನ್ನ ಸೌಭಾಗ್ಯ ಅಂತಂದ್ರು. ಆ ರೀತಿಯಾದಂಥ ಹೆಸರನ್ನು ನೀವು ಮಾಡ್ತೀರಾ, ಅವ್ರ ಆಶೀರ್ವಾದ ನಿಮಗಿದೆ. 20 ಹಾಡು ಆಡಿದ್ರಂತೆ, 16 ಹಾಡು ಆಡಿದ್ರಂತೆ. ಒಂದೇ ದಿನ ಬೆಳಗ್ಗೆ 6 ಗಂಟೆಗೆ ಶುರುವಾಯ್ತಂತೆ ರೆಕಾರ್ಡಿಂಗು, ರಾತ್ರಿ 2 ಗಂಟೆಗೆ ಮುಗೀತಂತೆ. ಇಷ್ಟು ಹಾಡು ಆಡಿದ್ರಂತೆ ಅಂತ. ಪೀಕಲ್ಲಿ ಇದ್ದಿದ್ದ ಕಾಲ 70ರ ದಶಕ, 80ರ ದಶಕ, 90ರ ದಶಕದ ಅಂತ್ಯದವರೆಗೂ, ಬಹುಶಃ 2000ದಿಂದ ಈಚೆಗೆ ಈ ಹಿಂದಿ ಗಾಯಕರು ದಕ್ಷಿಣ ಭಾರತಕ್ಕೆ ಬರಕ್ಕೆ ಶುರುವಾಗ್ತಾರೆ. ಈ ಕುಮಾರ್ ಸಾನು, ಈ ಇನ್ನೊಬ್ಬರ ನಾರಾಯಣ್, ಉದಿತ್ ನಾರಾಯಣ್, ಇವ್ರಿಗೆ ಬಂದಾಗ ಸ್ವಲ್ಪ ಬಂಕ್ ಆಗ್ತಾರೆ. ಎಷ್ಟು ಒಂದು ಚೂರು ಅದ್ರ ಬಗ್ಗೆ ಅವರು ಬಹಿರಂಗವಾಗಿ ಹೇಳ್ಕೊತಾರೆ ಕೂಡ. ಅನೇಕ ವೇದಿಕೆಗಳಲ್ಲಿ ಅವ್ರು ಹೇಳಿದ್ದಾರೆ, ನನಗಿಂತ ಅವ್ರು ಏನು ಹಾಡೋದು ವಿಶೇಷವಾಗಿ ಅಂತ ಅವ್ರು ಸ್ವಲ್ಪ ಫ್ರಸ್ಟ್ರೇಟ್ ಆಗ್ತಾರೆ. ಅವರ ಲೇಟ್ 60s
ಅನ್ಯ ಭಾಷೆ ಗಾಯಕರು ಬಂದಾಗ ದಕ್ಷಿಣ ಭಾರತದಲ್ಲಿ SPB ಅವರಿಗಿದ್ದ ಪ್ರಾಬಲ್ಯ, ಅವ್ರಿಗಿದ್ದ ಒಂದು ಏನು ಏಕಮೇವ ದ್ವಿತೀಯ ಚಕ್ರಾಧಿಪತ್ಯ ಇತ್ತು, ಅದಕ್ಕೆ ಒಂಚೂರು ಹಾನಿ ಆಗ್ತದೆ, ಆಗ ಒಂಚೂರು ಫ್ರಸ್ಟ್ರೇಟ್ ಆಗ್ತಾರೆ. ಆದರೆ ಅದ್ರ ಬಗ್ಗೆ ಒಂದು ಮಾತು ಏನಿತ್ತಪ್ಪ ಅಂದರೆ, ತೆಲುಗಿನ ಪ್ರಖ್ಯಾತ ಲೇಖಕರಾದಂಥ ಎಂಡಮೂರಿ ವೀರೇಂದ್ರನಾಥ್ ಅವರು ಒಂದು ಕಡೆ ಹೇಳ್ತಾರೆ, ಅಂದರೆ ಯಾರೂ ಶಾಶ್ವತರಲ್ಲ, ಇದೊಂದು ಕಾಲಚಕ್ರ. ಘಂಟಸಾಲ ಅವರು ನಿಜವಾಗ್ಲೂ ರೂಲ್ ಮಾಡ್ತಾ ಇರ್ತಾರೆ. ದಕ್ಷಿಣ ಭಾರತದ ಚಿತ್ರರಂಗವನ್ನು ಲಿಟ್ರಲಿ ಆಳ್ತಾ ಇರ್ತಾರೆ. ಘಂಟಸಾಲ ಅಂದರೆ ಮೇಲ್ ಸಿಂಗರ್ ಅಂದರೆ ಘಂಟಸಾಲ, ಎರಡನೇ ಮಾತೇ ಇಲ್ಲ. ಆ ಟೈಮಲ್ಲಿ SPB ಅವರು ಉದಯಿಸ್ತಾರೆ. ಉದಯೋನ್ಮುಖ ಗಾಯಕರಾಗಿ ಒಂದು ಕನ್ನಡ ಸಿನಿಮಾದ ಒಂದು ಗೀತೆಯ ಮೂಲಕ ಕನ್ನಡದಲ್ಲಿ ಪದಾರ್ಪಣೆ ಮಾಡ್ತಾರೆ. ದಿನೇ 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 ಒಂದೊಂದೇ ಹೆಜ್ಜೆ ಇರ್ತಾ ಕನ್ನಡ, ತೆಲುಗು, ತಮಿಳಿನಲ್ಲಿ ಒಂದು 2-3 ವರ್ಷದಲ್ಲೇ ಘಂಟಸಾಲಗೆ ಟಿಕೆಟ್ ಕೊಟ್ಬಿಡ್ತಾರೆ. ಘಂಟಸಾಲ ಅವ್ರಿಗೆ ಟಿಕೆಟ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಅವರು ತಮ್ಮ ಪ್ರಾಬಲ್ಯ ಇಲ್ಲ ಅಂತಂದ್ರೂ ಕೂಡ ಕಾಲದ ಹೊಡೆತದಲ್ಲಿ ನೋಡಿ, ಇವತ್ತು SPB ಅವರು ನಮ್ಮೊಂದಿಗೆ ಇಲ್ಲ. ಅವ್ರು ಇದ್ದಾಗಲೇ ಒಂದು ಸ್ವಲ್ಪ ಮರೆಯಾಗ್ತಾರೆ. ಈ TV ಶೋಸ್ ಇವುಗಳನ್ನ ಮಾಡಿಕೊಂಡು ಸಿನಿಮಾದಲ್ಲಿ ಗಾಯನ ಒಂಚೂರು ಕಡಿಮೆ ಮಾಡ್ತಾರೆ. TV ಶೋಸು ಇಂಥದ್ದು ಜಾಸ್ತಿ ಮಾಡ್ತಾರೆ. ಅದು ಒಂದು. ಮತ್ತು SPB ಅವರ ಸಾವು ನನ್ನನ್ನು ಅತ್ಯಂತ ಕಾಡಿದ್ದಂಥದ್ದು. ಈಗ ನಾನು ಹೇಳಿದ ಒಂದು ವಿಷಯವನ್ನು ಅದಕ್ಕೆ ಲಿಂಕ್ ಮಾಡೋದಾದ್ರೆ, SPB ಅವರ ಹತ್ರ ಬಹಳ ಹಣಕ್ಕೇನು ಕೊರತೆ ಇರಲಿಲ್ಲ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ದಿದ್ರು. ವರ್ಷ ಒಂದು ಕಾರ್ಯಕ್ರಮಕ್ಕೆ 25 ಲಕ್ಷದಷ್ಟು ತಗೊಳ್ತಾ ಇದ್ರು ಅಂತ ಹೇಳಿದ್ದೀನಿ. ನಮ್ಮ ಬಂಗಾರಪೇಟೆ ಕಾರ್ಯಕ್ರಮಕ್ಕೆ ಅತಿ ದೊಡ್ಡ ಮೊತ್ತವನ್ನು ತಗೊಂಡಿದ್ದಾರೆ. ಹಣ ಒಂದು ಪ್ರಶ್ನೆನೇ ಅಲ್ಲ. ನೋಡಿ, ಅವರು ಕರೋನಾಗೆ ಬಂದಾಗ ಆ ಕರೋನಾದ ಹೊಡೆತದಲ್ಲಿ ಸಾವು ಬರುತ್ತೆ. ಅಂದರೆ ಎಷ್ಟೇ ಹಣ ಸಂಪಾದಿಸಿದ್ರು, ಏನೇ ಖ್ಯಾತಿಯ ಉತ್ತುಂಗಕ್ಕೆ ಏರಿದ್ರು, ಎಷ್ಟೇ ಜನ ಸಂಪಾದನೆ ಏನೆಲ್ಲ ಮಾಡಿದ್ರು, ಪ್ರಕೃತಿ ನಿಯಮ ಮಾತ್ರ ಒಂದೇ: ಹುಟ್ಟು, ಬಾಲ್ಯ, ಯೌವನ, ಮುದಿತನ, ಸಂಸಾರ, ಮತ್ತೊಂದು ಮಗದೊಂದು, ಸಾವು. ಇದು ಮಾತ್ರ ಫಿಕ್ಸು. ಇದರ ಹೊಡೆತದಿಂದ, ಇದರ ಒಂದು ಚಕ್ರದಿಂದ ತಪ್ಪಿಸಿಕೊಂಡು ಅದಕ್ಕೆ ಅತೀತನಾಗಿ ಏನೋ ಒಂದು ದೈತ್ಯಾಕಾರವಾಗಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಸಾವನ್ನ ಹಣದಿಂದ ಕೊಳ್ಳೋದಕ್ಕಾಗೋದಿಲ್ಲ. ಸಾವನ್ನ ತಪ್ಪಿಸುವಂತ ಶಕ್ತಿ ಇನ್ನು ಮನುಷ್ಯ ಕುಲಕ್ಕೆ ಯಾರಿಗೂ ಕೂಡ ಬಂದಿಲ್ಲ. ಅಂತಿಮವಾಗಿ ಗೆಲ್ಲೋದು ಪ್ರಕೃತಿನೇ. ಆ ಒಂದು ಇದ್ದಷ್ಟು ದಿನದ ಕಾಲ ಕೆಲವು ಹೆಸರುಗಳು, ರಾಜ್ಕುಮಾರ್ ಅಂದ ತಕ್ಷಣ ಆ ಲೆಗಸಿ ನೆನಪಾಗುತ್ತೆ. SPB ಆ ಥರದೊಂದು ಇನ್ನೊಂದು ಲೆಗಸಿ. ಅವರ 70ರ ದಶಕದಿಂದ ಶುರು ಮಾಡಿಕೊಂಡು ಮೊನ್ನೆ ಇದು ಎದೆ ತುಂಬಿ ಹಾಡುವನು ಗಾಯನದವರೆಗೂ ಸಾವಿರಾರು ಲಕ್ಷಾಂತರ ಪ್ರತಿಭೆಗಳಿಗೆ ಅವರು ಏಕಲವ್ಯರಂತೆ ಗುರುನೂ ಹೌದು, ಪ್ರತ್ಯಕ್ಷವಾಗೂ ಕೂಡ ಅವರು ತಮ್ಮದೇ ಆದ ಶಿಷ್ಯಕೋಟಿಯನ್ನು ಬೆಳೆಸಿದ್ದಾರೆ. ಅವರ S ಜಾನಕಿ ಅವರ ಚಿತ್ರ ಅವರ ಮತ್ತು ಇತರೆ ಫಿಮೇಲ್ ಸಿಂಗರ್ಸ್ ಅವರ ಗಾಯನಗಳನ್ನು, ಹಾಡುಗಳನ್ನು ನಮ್ಮ ಚಿಕ್ಕಂದಿನಿಂದ ರೇಡಿಯೋ ಅಂತ ಏನಿತ್ತು 80ರ ದಶಕದಲ್ಲ, ರೇಡಿಯೋದಲ್ಲಿ ಕೇಳ್ತಾ ಅದ್ರ ಜೊತೆನೇ ಬೆಳೆದವರು. ಅವೆಲ್ಲ ವಿ ಆರ್ ಪ್ರಾಡಕ್ಟ್ಸ್ ಆಫ್ ದೋಸ್ ಮೆಲೋಡಿ ಆ್ಯಂಡ್ ಮ್ಯೂಸಿಕ್. ಅದು ನಮ್ಮನ್ನು ಮಾಡಲ್ಪಟ್ಟಿದೆ. ಅದರಿಂದ ನಮ್ಮ ಜೀವನದ ಎಷ್ಟೋ ಗಳಿಗೆಗಳು ಕಣ್ಣೀರಾಗಿದ್ದೀವಿ, ಸಂತೋಷ ಪಟ್ಟಿದ್ದೀವಿ, ಖುಷಿಯಾಗಿದ್ದೀವಿ. ನಮ್ಮ ಬದುಕಿನ ಎಲ್ಲ ಹಂತದಲ್ಲೂ ಕೂಡ ನಮ್ಮ ಮದುವೆಗಳಿಗೆ, ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಸಾವುಗಳಿಗೆ ಅವರ ಧ್ವನಿ ಹಿನ್ನೆಲೆಯಾಗಿ ಬಂದಿದೆ. ಹಾಗಾಗಿ ನಮ್ಮ ಬದುಕಿನ ಇಂಟೆಗ್ರಲ್ ಪಾರ್ಟ್, ನಮ್ಮೆಲ್ಲರ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ SPB ಅವರು ನಮ್ಮ ಎದೆಗಳಲ್ಲಿ, ನಮ್ಮ ಜೊತೆಗಳಲ್ಲಿ ಚಿರಂತನವಾಗಿರ್ತಾರೆ. ಅವರು ನೆನೆಯುವಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ. ಅವರನ್ನ ಹೃದಯ ತುಂಬಿ ನಾನು ನೆನೆದಿದ್ದೀನಿ. ನನ್ನ ಮಾನಸ ಗುರುಗಳು ಕೂಡ ಹೌದೌದು. ಇವತ್ತು ಅವರ ಗೀತೆಗಳನ್ನು ಹೇಳಿದೆ ನಮ್ಮ ದಿನಚರಿ ಶುರುನೂ ಆಗಲ್ಲ, ಪೂರ್ಣನೂ ಆಗಲ್ಲ ಅಂತ ಒಂದು ಮೇರು ಶಿಖರ. ಅವರನ್ನು ನೆನೆದಕ್ಕೆ, ನಾವೆಲ್ಲ ಸೇರಿರೋದಕ್ಕೆ ನನಗೂ ಅತ್ಯಂತ ಸಂತೋಷ ಆಗಿದೆ.
ತಂದೇನು ಎಂದು ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ಯಾವುದು ಎಲ್ಲಿಂದ ಬಂದೆ ಹೇಳು ಜಾನೆ ನಿನ್ನಂಥ ಚೆಲುವೆ ಎಂದು ಕಾಣೆ ಜೊತೆಯಲ್ಲಿ ಬಂದರೆ ಇಲ್ಲವೇ ಕೊಂದರೆ ನನ್ನಾಣೆ ಜೊತೆಯಲ್ಲಿ ಬಂದರೆ ಇಲ್ಲವೇ ಕೊಂದರೆ ನನ್ನಾಣೆ ಹೇಳೆ ಹೆಣ್ಣೆ ಎಲ್ಲಿಂದ ಬಂದೆ ಹೇಳು ಜಾನೆ ನಿನ್ನಂಥ ಚೆಲುವೆ ಎಂದು ಕಾಣೆ ಚಾಮುಂಡಿ ಬೆಟ್ಟವ ಹತ್ತಿಸುವೆ ಬಾರೆ ಕಾವೇರಿ ನದಿಯಾಗೆ ಈಜಿಸುವೆ ಬಾರೆ ಬೇಲೂರು ಒಂದೇ ಏಕೆ ಕೊಲ್ಲೂರು ಬಿಟ್ಟೆ ಏಕೆ ಕನ್ನಡ ನಾಡ ಚಿನ್ನದ ನಾಡ ಸುತ್ತಿಸಿ ಬರುವೆ ನಿನ್ನನ್ನು ಅಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದೆ ಹೇಳು ಜಾನೆ ನಿನ್ನಂಥ ಚೆಲುವೆ ಎಂದು ಕಾಣೆ ಮೊಗದೋಳೆ ಮೆಚ್ಚಿದೆ ನಿನ್ನನ್ನು ಹಾವಂತ ಜಡೆಯೋಳೆ ಒಪ್ಪಿದೆ ನಿನ್ನನ್ನು ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದೆ ಹೇಳು ಜಾನೆ ನಿನ್ನಂಥ ಚೆಲುವೆ ಎಂದು ಕಾಣೆ ನಾನೇ ಎಲ್ಲಿಂದ ಬಂದೆ ಹೇಳು ಜಾನೆ ನಿನ್ನಂಥ ಚೆಲುವೆ ಎಂದು ಕಾಣೆ ನಮ್ಮೂರ
ಸುಂದರ ಮೇಟಿ ಕಣೋ ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣೋ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ